ಮಕರ ರಾಶಿ ಭವಿಷ್ಯ. ರಾಹುವಿನ ವನವಾಸ ಅಂತ್ಯ. ಓಂ ನಮಃ ಶಿವಾಯ. ಬರೋಬ್ಬರಿ 18 ವರ್ಷಗಳ ಸುದೀರ್ಘ ಕಾಲದ ನಂತರ ರಾಹುವಿನ ವನವಾಸದ ಅವಧಿಯು ಮುಕ್ತಾಯಗೊಳ್ಳುತ್ತಿದೆ. ಮಕರ ರಾಶಿಯ ಜಾತಕದವರಿಗೆ ಸಂಬಂಧಿಸಿದಂತೆ ಇಲ್ಲಿ 10 ಅತ್ಯಂತ ಪ್ರಮುಖವಾದ ಭವಿಷ್ಯವಾಣಿಗಳನ್ನು ನೀಡಲಾಗುತ್ತಿದೆ. ಮಕರ ರಾಶಿಯವರ ಬದುಕಿನಲ್ಲಿ ಭೀಕರ ಕತ್ತಲೆಯ ರಾತ್ರಿ ಮತ್ತು ಸೂರ್ಯೋದಯದ ಮೊದಲ ಕಿರಣದ ನಡುವೆ ಎಷ್ಟು ವ್ಯತ್ಯಾಸವಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಗ್ರಹಗಳ ಸ್ಥಾನಪಲ್ಲಟವು ಜೀವನದ ದಿಕ್ಕನ್ನು ಬದಲಿಸಲಿದೆ. ನಿಮ್ಮ ಅದೃಷ್ಟವು ನಿದ್ರಿಸುತ್ತಿರುವ ಸಮಯದಲ್ಲಿ ನೀವು ಪಡುವ ಕಠಿಣ ಪರಿಶ್ರಮದ ಫಲವು ಬಹಳ ನಿಧಾನವಾಗಿ ದೊರೆಯುತ್ತಿರುವಂತೆ ಭಾಸವಾಗಬಹುದು. ಆದರೆ ಯಾವಾಗ ನಿಮ್ಮ ಕರ್ಮ ಮತ್ತು ಗ್ರಹಗತಿಗಳು ಒಂದಕ್ಕೊಂದು ಪೂರಕವಾಗಿ ನಿಲ್ಲುತ್ತವೆಯೋ ಆಗ ನೀವು ಮಾಡುವ ಸಾಮಾನ್ಯ ಪ್ರಯತ್ನಗಳು ಕೂಡ ಅಸಾಧಾರಣವಾದ ಮತ್ತು ಅದ್ಭುತವಾದ ಫಲಿತಾಂಶಗಳನ್ನು ನೀಡಲು ಶುರುಮಾಡುತ್ತವೆ. ಮಾರ್ಚ್ 10 ರಿಂದ 14, 2026ರ ಕಾಲಘಟ್ಟದಲ್ಲಿ ರಾಹುವು 12 ರಿಂದ 18 ಡಿಗ್ರಿಗಳ ನಡುವಿನ ವಲಯದಲ್ಲಿ ಸಂಚರಿಸಲಿದ್ದಾನೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸ್ಥಿತಿಯನ್ನು ಯುವ ಹಂತ ಎಂದು ಕರೆಯಲಾಗುತ್ತದೆ. ಇದರ ನೈಜ ಅರ್ಥವೇನೆಂದರೆ ಗರಿಷ್ಠ ಮಟ್ಟದ ದಕ್ಷತೆ ಮತ್ತು ಸಾಮರ್ಥ್ಯ. ಈ ನಿರ್ದಿಷ್ಟ ಸಮಯದಲ್ಲಿ ರಾಹುವು ಬಾಲ್ಯದ ಅವಸ್ಥೆಯಂತೆ ದುರ್ಬಲನಾಗಿರುವುದಿಲ್ಲ ಅಥವಾ ವೃದ್ಧಾಪ್ಯದಂತೆ ನಿಧಾನಗತಿಯಲ್ಲಿ ಇರುವುದಿಲ್ಲ. ಬದಲಾಗಿ ಅವನು ತನ್ನ ಸಂಪೂರ್ಣ ಶಕ್ತಿಯೊಂದಿಗೆ ಅತಿ ಹೆಚ್ಚು ಕ್ರಿಯಾಶೀಲನಾಗಿರುತ್ತಾನೆ. ನಿಮ್ಮ ಸಂಪತ್ತಿನ ಸ್ಥಾನದಲ್ಲಿ ಕುಳಿತಿರುವ ಈ ಯುವ ಮತ್ತು ಬಲಿಷ್ಠ ರಾಹುವು ಫಲಗಳನ್ನು ನೀಡಲು ಮುಂದಾದಾಗ ಅವನು ಅದನ್ನು ಹನಿಹನಿಯಾಗಿ ಕೊಡುವುದಿಲ್ಲ. ಬದಲಾಗಿ ಅದನ್ನು ಹೇರಳವಾಗಿ ಮತ್ತು ಬೃಹತ್ ಪ್ರಮಾಣದಲ್ಲಿ ಸುರಿಸುತ್ತಾನೆ. ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣವೆಂದರೆ ಶತಭಿಷ ನಕ್ಷತ್ರದ ಪ್ರಭಾವ. ರಾಹುವು ಪ್ರಸ್ತುತವಾಗಿ ಕುಂಭರಾಶಿಯಲ್ಲಿದ್ದಾನೆ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಆದರೆ ಇಲ್ಲಿ ಮುಖ್ಯವಾದ ಆಟವಿರುವುದು ರಾಶಿಯ ಬಗ್ಗೆ ಅಲ್ಲ, ಬದಲಾಗಿ ನಕ್ಷತ್ರಪುಂಜದ ಬಗ್ಗೆ. ರಾಹು ಈಗ ಶತಭಿಷ ನಕ್ಷತ್ರದಲ್ಲಿ ತನ್ನ ಪಯಣವನ್ನು ಮುಂದುವರಿಸುತ್ತಿದ್ದಾನೆ. ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಶತಭಿಷ ನಕ್ಷತ್ರಕ್ಕೆ ರಾಹುವೇ ಅಧಿಪತಿಯಾಗಿದ್ದಾನೆ. ಸ್ನೇಹಿತರೆ, ಒಂದು ಗ್ರಹವು ತನ್ನದೇ ಆದ ಸ್ವಂತ ನಕ್ಷತ್ರದಲ್ಲಿ ಅಥವಾ ಮನೆಯಲ್ಲಿ ಇದ್ದಾಗ ಅದು ಕೇವಲ ತನ್ನ ಸೌಕರ್ಯ ವಲಯದಲ್ಲಿ ಮಾತ್ರ ಇರುವುದಿಲ್ಲ, ಬದಲಾಗಿ ಅದು ತನ್ನ ಆಜ್ಞಾವಲಯದಲ್ಲಿ ಅಂದರೆ ಅಧಿಕಾರದ ಕೇಂದ್ರದಲ್ಲಿ ಇರುತ್ತದೆ. ಶತಭಿಷ ಎಂಬ ಪದದ ಅಕ್ಷರಶಃ ಅರ್ಥವೇನೆಂದರೆ 100 ವೈದ್ಯರು ಅಥವಾ 100 ರೀತಿಯ ಪರಿಹಾರೋಪಾಯಗಳು ಎಂದರ್ಥ. ಸ್ನೇಹಿತರೆ, ಈ ನಕ್ಷತ್ರವು ಗುಣಪಡಿಸುವಿಕೆ ಮತ್ತು ನಿಗೂಢವಾದ ಜ್ಞಾನದ ಸಂಕೇತವಾಗಿದೆ. ಮಕರ ರಾಶಿಯವರಿಗೆ ಇದು ದೀರ್ಘಕಾಲದ ಹಳೆಯ ಸಮಸ್ಯೆಗಳಿಗೆ ಅನಿರೀಕ್ಷಿತ ಪರಿಹಾರ ದೊರೆಯುವ ಸಮಯವಾಗಿದೆ. ಅದು ಸಿಲುಕಿಕೊಂಡಿರುವ ಹಣವಾಗಿರಲಿ ಅಥವಾ ಜೀವನದ ಅವ್ಯವಸ್ಥೆಯಾಗಿರಲಿ. ತನ್ನದೇ ಕ್ಷೇತ್ರದಲ್ಲಿ ವಿರಾಜಮಾನನಾಗಿರುವ ರಾಹುವು ಆ ತೊಡಕುಗಳನ್ನು ಬಿಡಿಸಲು ಸಿದ್ಧನಾಗಿದ್ದಾನೆ. ಈ ಶಕ್ತಿಯು ಸ್ಫೋಟಕವಾದ ವೇಗ ಮತ್ತು ಗುಣಪಡಿಸುವ ಅದ್ಭುತ ಗುಣವನ್ನು ಹೊಂದಿದೆ. ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ಸಂಗತಿಯೆಂದರೆ ಶನಿದೇವನ ಅಭೂತಪೂರ್ವವಾದ ಬೆಂಬಲ. ಮತ್ತು ಇದೇ ಕಾರಣಕ್ಕೆ ಮಕರ ಸಂಕ್ರಾಂತಿಯು ಈ ಬಾರಿ ಎಲ್ಲರನ್ನೂ ಮೀರಿಸಿ ನಿಲ್ಲುತ್ತದೆ. ರಾಹುವು ಶನಿಯ ಆಧಿಪತ್ಯವಿರುವ ಕುಂಭರಾಶಿಯಲ್ಲಿದ್ದಾನೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಸ್ನೇಹಿತರೆ, ರಾಹು ಇರುವ ನಕ್ಷತ್ರವು ರಾಹುವಿನದ್ದೇ ಆಗಿದ್ದರೂ ಅದರ ಮೇಲೆ ಶನಿಯ ಪ್ರಭಾವವಿದೆ. ನಿಮ್ಮ 3ನೇ ಮನೆಯ ಅಧಿಪತಿಯಾದ ಶನಿಯು ಶೌರ್ಯದ ಮನೆಯಿಂದ ತನ್ನ ಬಲಿಷ್ಠ ನೋಟದ ಮೂಲಕ ರಾಹುವನ್ನು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾನೆ. ಮಕರ ರಾಶಿಯ ಅಧಿಪತಿ ಶನಿ ಮತ್ತು ಸಂಪತ್ತಿನ ಮನೆಯಲ್ಲಿರುವ ರಾಹುಗ್ರಹದ ನಡುವೆ ನಡೆಯುತ್ತಿರುವ ಈ ಸೂಕ್ಷ್ಮವಾದ ಒಪ್ಪಂದದ ಬಗ್ಗೆ ನಾನು ಉಲ್ಲೇಖಿಸುತ್ತಿದ್ದೆ. ಶನಿಯು ಕ್ರಿಯೆಯನ್ನು ಪ್ರತಿನಿಧಿಸಿದರೆ ರಾಹುವು ಮಹತ್ವಾಕಾಂಕ್ಷೆಯ ಸಂಕೇತವಾಗಿದ್ದಾನೆ. ಯಾವಾಗ ಕ್ರಿಯೆ ಮತ್ತು ಮಹತ್ವಾಕಾಂಕ್ಷೆಗಳು ಸರಿಯಾದ ಹಂತದಲ್ಲಿ ಒಂದಾಗುತ್ತವೆಯೋ ಆಗ ಯಶಸ್ಸನ್ನು ತಡೆಯಲು ಯಾವುದಕ್ಕೂ ಸಾಧ್ಯವಿಲ್ಲ. ಹಾಗಾದರೆ ಈ 102 ದಿನಗಳ ಅವಧಿಯಲ್ಲಿ ನೀವು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದನ್ನು ಮಾಡಬಾರದು? ಈಗ ಆ ಕ್ರಿಯಾತ್ಮಕ ಯೋಜನೆಯ ಬಗ್ಗೆ ಚರ್ಚಿಸೋಣ. ಅದರ ಒಳಾರ್ಥವನ್ನು ತಿಳಿಯೋಣ. ನಿಮ್ಮ ಮನೆಯ ಮಾಲೀಕನಾದ ಶನಿಯು ಬಾಡಿಗೆದಾರನಾದ ರಾಹುಗೆ ಮುಕ್ತವಾಗಿ ಕೆಲಸ ಮಾಡಲು ಅನುಮತಿ ನೀಡಿದ್ದಾನೆ. ನಾನು ನಿನ್ನ ಜೊತೆಗಿದ್ದೇನೆ ಎಂಬ ಭರವಸೆ ನೀಡಿದ್ದಾನೆ. ಯಾವಾಗ ಕರ್ಮಫಲದಾತ ಶನಿ ಮತ್ತು ಕಲಿಯುಗದ ಚಾಲಕ ರಾಹು ಕೈಜೋಡಿಸುತ್ತಾರೋ ಆಗ ಆರ್ಥಿಕವಾಗಿ ದೊಡ್ಡ ಮಟ್ಟದ ಲಾಭ ಉಂಟಾಗುತ್ತದೆ. ರಾಹುವಿನ ಆಸೆಗಳಿಗೆ ಈಗ ಶನಿಯ ಶಿಸ್ತು ದೊರೆತಿದೆ. ಆದ್ದರಿಂದ ಮಿತ್ರರೇ, ಮಾರ್ಚ್ 10 ರಿಂದ ಆರಂಭವಾಗುವ ಈ ಕಾಲಘಟ್ಟವು ಸಾಮಾನ್ಯವಾದುದಲ್ಲ. ಇದು ವಿಧಿಯ ಬರಹದ ಒಂದು ಮಹತ್ವದ ಗುರುತಾಗಿದೆ. ಆದ್ದರಿಂದ ಆತ್ಮೀಯ ವೀಕ್ಷಕರೇ, ದಯವಿಟ್ಟು ಈ ಮಾಹಿತಿಯನ್ನು ನಿಮ್ಮ ಚಂದ್ರರಾಶಿಯ ಆಧಾರದ ಮೇಲೆ ನೀಡುತ್ತಿರುವುದರಿಂದ ಕೊನೆಯವರೆಗೂ ಆಲಿಸಿ. ಅಲ್ಲದೆ ಮುಂದಕ್ಕೆ ಹೋಗುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ಜೈ ಶ್ರೀ ಶನಿದೇವ ಮಹಾರಾಜ್ ಎಂದು ಬರೆಯುವುದನ್ನು ಮರೆಯಬೇಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರರಾಗಿ. ಹಾಗಾದರೆ ಈ ಅವಧಿಯಲ್ಲಿ ರಾಹುವು ಎಂತಹ ಬದಲಾವಣೆಗಳನ್ನು ತರುತ್ತಿದ್ದಾನೆಂದು ವಿವರವಾಗಿ ತಿಳಿಯೋಣ. ಪ್ರೀತಿಯ ಮಕರ ರಾಶಿಯವರೇ, ಮೊದಲಿಗೆ ನಾವು ಈ ಸಂಪೂರ್ಣ ಕಾಲಘಟ್ಟವನ್ನು ವಿಶ್ಲೇಷಣೆ ಮಾಡೋಣ. ನಿಮ್ಮ ಅನುಕೂಲಕ್ಕಾಗಿ ನಾವು ಈ ಸಮಯವನ್ನು 2 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ.
ಸ್ನೇಹಿತರೆ, ಮೊದಲ ಹಂತವು ಮಾರ್ಚ್ 10 ರಿಂದ ಮಾರ್ಚ್ 28, 2026 ರವರೆಗೆ ಇರುತ್ತದೆ. ನಾನು ಇದನ್ನು ಅತ್ಯಂತ ಸಂವೇದನಾಶೀಲ ಅಥವಾ ಸೂಕ್ಷ್ಮತೆಯ ಹಂತ ಎಂದು ಕರೆಯುತ್ತೇನೆ. ಈ ಸಮಯದಲ್ಲಿ ರಾಹುವು ಶಕದ 3ನೇ ಹಂತದಲ್ಲಿ ಸಂಚರಿಸಲಿದ್ದಾನೆ. ತಾಂತ್ರಿಕವಾಗಿ ಹೇಳುವುದಾದರೆ, ರಾಹುವು ಕುಂಭರಾಶಿಯಲ್ಲಿ ಮತ್ತು ನವಾಂಶದಲ್ಲಿ ಇರುವುದರಿಂದ ಇದು ವರ್ಗೋತ್ತಮದಂತಹ ಪ್ರಬಲ ಪರಿಣಾಮವನ್ನು ಉಂಟುಮಾಡುತ್ತದೆ. ಈ 18 ದಿನಗಳ ಕಾಲದಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ವಿಚಿತ್ರವಾದ ತುರ್ತುಸ್ಥಿತಿಯ ಭಾವನೆ ಕಾಡಲಿದೆ. ಸ್ನೇಹಿತರೆ, ಯಾವುದೇ ಕೆಲಸವನ್ನಾದರೂ ನೀವು ಈಗಲೇ ಮಾಡಬೇಕು ಎಂಬ ಹಠ ಉಂಟಾಗುತ್ತದೆ. ನೀವು ಈಗಲೇ ಕೆಲಸಕ್ಕೆ ರಾಜೀನಾಮೆ ನೀಡಬೇಕು ಅಥವಾ ಈಗಲೇ ಹಣ ಹೂಡಿಕೆ ಮಾಡಬೇಕು, ಇಲ್ಲವೇ ಆ ವ್ಯಕ್ತಿಗೆ ಈಗಲೇ ಮರುತ್ತರ ನೀಡಬೇಕು ಎಂಬ ಅವಸರ ಉಂಟಾಗುತ್ತದೆ. ರಾಹು ನಿಮ್ಮ ಮನಸ್ಸನ್ನು ಅತೀವ ವೇಗದಿಂದ ತುಂಬಿಸುತ್ತಾನೆ. ಆಳವಾಗಿ ಯೋಚಿಸದೆ ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅವನು ನಿಮ್ಮನ್ನು ಪ್ರಚೋದಿಸುತ್ತಾನೆ. ಸ್ನೇಹಿತರೆ, ಇದು ರಾಹು ಒಡ್ಡುವ ಪರೀಕ್ಷೆಯಾಗಿದೆ. ಈ ಸಮಯದಲ್ಲಿ ನೀವು ಚಾಲಕನ ಸೀಟಿನಲ್ಲಿ ಇರುವುದಿಲ್ಲ, ಬದಲಾಗಿ ಒಬ್ಬ ಪ್ರಯಾಣಿಕನಂತೆ ಇರುತ್ತೀರಿ. ರಾಹುವು ಚಾಲನೆ ಮಾಡುತ್ತಿರುತ್ತಾನೆ ಮತ್ತು ವಾಹನದ ವೇಗವು ಅತಿ ಹೆಚ್ಚಾಗಿರುತ್ತದೆ. ಮಿತ್ರರೇ, ನೀವು ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಿದರೆ ಮುಂದೆ ನೀವು ವಿಷಾದಪಡಬೇಕಾದ ಸ್ಥಿತಿ ಬರಬಹುದು. ಆದ್ದರಿಂದ ಮಾರ್ಚ್ 28 ರವರೆಗೆ ನೀವು ಕಾಯುವ ಮತ್ತು ನೋಡುವ ತಂತ್ರವನ್ನು ಅನುಸರಿಸಬೇಕೆಂದು ನಾನು ಸಲಹೆ ನೀಡುತ್ತೇನೆ. ಮಹತ್ವದ ನಿರ್ಧಾರಗಳನ್ನು ಸ್ವಲ್ಪ ಸಮಯ ಮುಂದೂಡಿ. ಹಣಕಾಸಿನ ವಿಷಯಕ್ಕೆ ಬರುವುದಾದರೆ, ರಾಹುವು 2ನೇ ಮನೆಯಲ್ಲಿ ಪೂರ್ಣ ಸಾಮರ್ಥ್ಯದೊಂದಿಗೆ ಕುಳಿತಿದ್ದಾನೆ. ಹಣವು ಬರುತ್ತದೆ ಅಥವಾ ಅದು ಮಳೆಯಂತೆ ಸುರಿಯುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವ ದಾರಿ ಯಾವುದು? ಸ್ನೇಹಿತರೆ, ಇದು ನಿಮ್ಮ ಕೇವಲ ಮಾಸಿಕ ಸಂಬಳವಾಗಿರುವುದಿಲ್ಲ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ವಿಮಾ ಕ್ಲೈಮ್ಗಳು ಅನುಮೋದನೆಗೊಳ್ಳುವ ಸಾಧ್ಯತೆಯಿದೆ. ಪೂರ್ವಜರ ಕಾಲದ ಭೂಮಿಯ ವಿವಾದಗಳು ಇತ್ಯರ್ಥಗೊಂಡು ನಿಮಗೆ ದೊಡ್ಡ ಮೊತ್ತದ ಹಣ ಸಿಗುವ ಸಾಧ್ಯತೆಯಿದೆ. ಸಾಮಾಜಿಕ ಜಾಲತಾಣಗಳು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ನೀವು ಆಕಸ್ಮಿಕವಾಗಿ ಒಂದು ದೊಡ್ಡ ವ್ಯವಹಾರದ ಒಪ್ಪಂದವನ್ನು ಕಂಡುಕೊಳ್ಳಬಹುದು. ರಾಹುವು ಇಲ್ಲಿ ಕೇವಲ ಕೆಲವರ ಬಗ್ಗೆ ಮಾತನಾಡುವುದಿಲ್ಲ, ಅವನು ನಿಮ್ಮ ಒಟ್ಟಾರೆ ಆರ್ಥಿಕ ಪರಿಧಿಯನ್ನು ವಿಸ್ತರಿಸುತ್ತಾನೆ. ಅದೇ ರೀತಿ ನೀವು ಕೋಟ್ಯಾಧಿಪತಿಯಾಗಿದ್ದರೆ ಬಿಲಿಯನೇರ್ ಆಗುವಂತಹ ಅವಕಾಶಗಳು ಕೂಡ ಇವೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ. ರಾಹುವು ದುರಾಸೆಯ ಸಂಕೇತವೂ ಹೌದು. ಈ ಸಮಯದಲ್ಲಿ ನಂಬಲಸಾಧ್ಯವಾದಷ್ಟು ಲಾಭದಾಯಕವಾಗಿ ಕಾಣುವ ಆಮಿಷಗಳೊಂದಿಗೆ ಜನರು ನಿಮ್ಮನ್ನು ಸಂಪರ್ಕಿಸಬಹುದು. ಹಣವನ್ನು ಅತಿಬೇಗ ದ್ವಿಗುಣಗೊಳಿಸುವ ಯೋಜನೆಗಳನ್ನು ನೆನಪಿಡಿ. ರಾತ್ರೋರಾತ್ರಿ ಶ್ರೀಮಂತರಾಗುವ ದಾರಿಗಳನ್ನು ಅವರು ತೋರಿಸುತ್ತಾರೆ. ನೀವು ದುರಾಸೆಯಿಂದ ಜೂಜಾಟಕ್ಕೆ ಇಳಿದರೆ ರಾಹುವು ಅದೇ ವೇಗದಲ್ಲಿ ನಿಮ್ಮ ಹಣವನ್ನು ಕಸಿದುಕೊಳ್ಳುತ್ತಾನೆ. ರಾಹುವು ಅಕ್ರಮ ದಾರಿಯ ಗಳಿಕೆಯನ್ನು ಎಂದಿಗೂ ಇಷ್ಟಪಡುವುದಿಲ್ಲ. ಆದಾಗ್ಯೂ ರಾಹುವಿನ ಮೇಲೆ ಕಣ್ಣಿಟ್ಟಿರುವ ಶನಿದೇವನು ನೀವು ಕಾನೂನುಬಾಹಿರ ಕೃತ್ಯಗಳಲ್ಲಿ ತೊಡಗಲು ಬಿಡುವುದಿಲ್ಲ. ಆದ್ದರಿಂದ ಕೇವಲ ಪ್ರಾಮಾಣಿಕತೆಯಿಂದ ಗಳಿಸಿದ ಹಣ ಮಾತ್ರ ನಿಮ್ಮ ಬಳಿ ಉಳಿಯುತ್ತದೆ. ಈಗ ಸಂಭಾಷಣೆಯ ಬಗ್ಗೆ ಮಾತನಾಡೋಣ. 2ನೇ ಮನೆಯು ಮಾತಿನ ಶಕ್ತಿಯನ್ನು ಸೂಚಿಸುತ್ತದೆ. ಇಲ್ಲಿ ರಾಹು ನಿಮ್ಮ ಮಾತನ್ನು ಅತ್ಯಂತ ಆಕರ್ಷಕವಾಗಿ ಮತ್ತು ಪ್ರಭಾವಶಾಲಿಯಾಗಿ ಮಾಡುತ್ತಾನೆ. ನೀವು ಮಾರ್ಕೆಟಿಂಗ್, ರಾಜಕೀಯ ಅಥವಾ ವಕೀಲಿ ವೃತ್ತಿಯಲ್ಲಿದ್ದರೆ ನಿಮ್ಮ ಮಾತುಗಳಿಂದಲೇ ನೀವು ಜಗತ್ತನ್ನು ಗೆಲ್ಲಬಹುದು. ಜನರು ನಿಮ್ಮ ಧ್ವನಿಯನ್ನು ಕೇಳಲು ಕಾತರರಾಗಿರುತ್ತಾರೆ. ಆದರೆ ಮನೆಯ ಒಳಗೆ, ಅಂದರೆ ಕುಟುಂಬದ ವಿಷಯದಲ್ಲಿ, ಇದೇ ಮಾತು ವಿಷದಂತೆ ಪರಿಣಾಮಿಸಬಹುದು. ರಾಹುವಿನ ಪ್ರಭಾವದಿಂದ ನೀವು ಸತ್ಯವನ್ನು ಎಷ್ಟು ಕಟುವಾಗಿ ಮಾತನಾಡುತ್ತೀರಿ ಎಂದರೆ ಅದು ಎದುರಿಗಿರುವ ವ್ಯಕ್ತಿಯ ಮನಸ್ಸಿಗೆ ಆಳವಾಗಿ ನೋವುಂಟುಮಾಡುತ್ತದೆ. ಸ್ನೇಹಿತರೆ, ಒಂದು ಪುಟ್ಟ ವಿಷಯ ಅಥವಾ ಒಂದು ಸಣ್ಣ ಹೀಯಾಳಿಕೆಯು ಮಾರ್ಚ್ 28ರ ಒಳಗಾಗಿ ನಿಮ್ಮ ಸುದೀರ್ಘಕಾಲದ ಸಂಬಂಧವನ್ನೇ ಮುರಿದು ಹಾಕಬಹುದು. ಆದ್ದರಿಂದ ಮನೆಯಲ್ಲಿ ಮೌನವಾಗಿರಿ ಮತ್ತು ಕೆಲಸದ ಜಾಗದಲ್ಲಿ ಸಿಂಹದಂತೆ ಘರ್ಜಿಸಿ. ಈಗ ನೀವು ಕುತೂಹಲದಿಂದ ಕಾಯಬೇಕಾದ ಆ ದಿನಾಂಕಕ್ಕೆ ಬರೋಣ. ಮಾರ್ಚ್ 29, 2026 ಎಂಬುದು ಇಡೀ ಆಟವೇ ಬದಲಾಗುವ ಸಮಯವಾಗಿದೆ. ಇಲ್ಲಿಂದ 2ನೇ ಹಂತವು ಪ್ರಾರಂಭವಾಗುತ್ತದೆ. ಮೇ 30 ರವರೆಗೆ ಇರುವ ಈ ಅವಧಿಯಲ್ಲಿ ಏನಾಗುತ್ತದೆ? ರಾಹುವು ತನ್ನ ನಕ್ಷತ್ರದ ಹಂತವನ್ನು ಬದಲಾಯಿಸಿ ಮಕರ ನವಾಂಶಕ್ಕೆ ಪ್ರವೇಶ ಮಾಡುತ್ತಾನೆ. ಸ್ನೇಹಿತರೆ, ಗಮನವಿರಲಿ, ಮಕರ ಎಂದರೆ ನಿಮ್ಮ ಸ್ವಂತ ರಾಶಿಯಾಗಿದೆ, ಅಂದರೆ ಇದು ಭೂಮಿಯ ತತ್ವವಾಗಿದೆ. ಇಲ್ಲಿಯವರೆಗೆ ಕೇವಲ ಗಾಳಿಯಲ್ಲಿ ತೇಲುತ್ತಿದ್ದ ರಾಹುವು ಈಗ ತನ್ನ ಭದ್ರವಾದ ನೆಲೆಯನ್ನು ಕಂಡುಕೊಳ್ಳುತ್ತಾನೆ. ಸ್ನೇಹಿತರೆ, ಮಾರ್ಚ್ 29ರ ನಂತರ ನಿಮ್ಮಲ್ಲಿರುವ ಆತುರ ಮತ್ತು ಆತಂಕಗಳು ಮಾಯವಾಗಿವೆ ಎಂಬ ಅನುಭವ ನಿಮಗಾಗುತ್ತದೆ. ಅನಿರೀಕ್ಷಿತವಾಗಿ ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ಗೋಚರಿಸಲು ಶುರುಮಾಡುತ್ತದೆ. ನೀವು ಈಗ ವಾಹನದ ಚಾಲಕರಾಗುತ್ತೀರಿ ಮತ್ತು ರಾಹುವು ಕೇವಲ ಎಂಜಿನ್ ಆಗಿ ಕೆಲಸ ಮಾಡುತ್ತಾನೆ. ಇದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ಸಮಯ. ಫೆಬ್ರವರಿಯಲ್ಲಿ ನೀವು ರೂಪಿಸಿದ ಯೋಜನೆಗಳು ಮತ್ತು ನೀವು ಕಂಡ ಕನಸುಗಳು ಈಗ ನನಸಾಗಲು ಸಿದ್ಧವಾಗಿವೆ. ಸ್ನೇಹಿತರೆ, ಏಪ್ರಿಲ್ ಮತ್ತು ಮೇ ತಿಂಗಳುಗಳು ನಿಮ್ಮ ವೃತ್ತಿಜೀವನಕ್ಕೆ ಪಾಲಿಗೆ ರಾಜ್ಯಯೋಗದ ಸಮಯವಾಗಿದೆ. ವೃತ್ತಿಜೀವನದಲ್ಲಿ ಸ್ಫೋಟಕ ಬೆಳವಣಿಗೆಯನ್ನು ಕಾಣಲಿದ್ದೀರಿ.
ನೀವು ಬಡ್ತಿಗಾಗಿ ಹಂಬಲಿಸುತ್ತಿದ್ದರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅದು ಖಂಡಿತವಾಗಿಯೂ ಸಿಗಬಹುದು. ಸ್ನೇಹಿತರೆ, ನೀವು ವಿದೇಶಕ್ಕೆ ಹೋಗಲು ಅಥವಾ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲು ಬಯಸುತ್ತಿದ್ದರೆ ನಿಮಗೆ ವೀಸಾ ಮತ್ತು ಕೆಲಸದ ಆಫರ್ ಲೆಟರ್ ಎರಡೂ ಒಟ್ಟಿಗೆ ಲಭ್ಯವಾಗಬಹುದು. ಆಮದು ರಫ್ತು, ಸಾರಿಗೆ, ಲಾಜಿಸ್ಟಿಕ್ಸ್ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಇದು ನಿಜಕ್ಕೂ ಸುವರ್ಣಕಾಲವಾಗಿದೆ. ನಿಮ್ಮ ಸಾಮಾಜಿಕ ಸಂಪರ್ಕಗಳು ಬಹಳಷ್ಟು ವಿಸ್ತರಿಸುತ್ತವೆ ಮತ್ತು ಅದು ನಿಮ್ಮನ್ನೇ ಬೆರಗುಗೊಳಿಸುತ್ತದೆ. ಶತ್ರುಗಳ ವಿಷಯಕ್ಕೆ ಬರುವುದಾದರೆ, ರಾಹುವಿನ 5ನೇ ದೃಷ್ಟಿಯು ನಿಮ್ಮ 6ನೇ ಮನೆಯ ಮೇಲೆ ಇದೆ. 6ನೇ ಮನೆಯು ವೈರಿಗಳು, ಸಾಲ ಮತ್ತು ಕಾಯಿಲೆಗಳನ್ನು ಪ್ರತಿನಿಧಿಸುತ್ತದೆ. ಸಾಲದ ಹೊರೆ ಕಡಿಮೆಯಾಗುತ್ತದೆ. ಮಕರ ರಾಶಿಯವರೇ, ನೀವು ನಿಮ್ಮ ಶತ್ರುಗಳ ವಿರುದ್ಧ ಹೋರಾಡುವ ಅಗತ್ಯವೇ ಇರುವುದಿಲ್ಲ. ರಾಹುವು ಅಂತಹ ಗೊಂದಲದ ಜಾಲವನ್ನು ನಿರ್ಮಿಸುತ್ತಾನೆ ಎಂದರೆ ನಿಮ್ಮ ಶತ್ರುಗಳು ತಾವೇ ತಪ್ಪುಗಳನ್ನು ಮಾಡಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ನಿಮಗೆ ಹಾನಿ ಮಾಡಲು ಬಂದು ತಮ್ಮದೇ ತಪ್ಪುಗಳಿಂದ ಸಿಕ್ಕಿಹಾಕಿಕೊಳ್ಳುತ್ತಾರೆ. ನ್ಯಾಯಾಲಯದ ಪ್ರಕರಣಗಳು ನಡೆಯುತ್ತಿದ್ದರೆ ಮೇ ತಿಂಗಳಲ್ಲಿ ಅಂತಹ ಸಾಕ್ಷಿಗಳು ಲಭ್ಯವಾಗುತ್ತವೆ ಎಂದರೆ ಪ್ರಕರಣವು ನಿಮ್ಮ ಪರವಾಗಿಯೇ ತಿರುಗುತ್ತದೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಅತ್ಯಂತ ಶುಭವಾದ ಸಮಯವಾಗಿದೆ. ಸಂಖ್ಯೆ 3. ಈಗ ಬದುಕಿನ ಕೆಲವು ನಿರ್ದಿಷ್ಟ ಭಾಗಗಳನ್ನು ಹತ್ತಿರದಿಂದ ಗಮನಿಸೋಣ, ಏಕೆಂದರೆ ರಾಹುವಿನ ಪರಿಣಾಮವು ಎಲ್ಲೆಡೆ ವಿಭಿನ್ನವಾಗಿ ಬದಲಾಗುತ್ತದೆ. ಮೊದಲನೆಯದಾಗಿ, ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಹೇಳುವುದಾದರೆ, ರಾಹುವು ಒಂದು ರೀತಿಯ ಭ್ರಮೆಯನ್ನು ಸೃಷ್ಟಿಸುತ್ತಾನೆ. ಮಾರ್ಚ್ 10 ಮತ್ತು ಮೇ 30ರ ನಡುವೆ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಅವರ ಮೇಲಿನ ಆಕರ್ಷಣೆಯು ಅತಿಯಾಗಿರುತ್ತದೆ. ಆದರೆ ಎಚ್ಚರವಾಗಿರಿ, ನೀವು ಪ್ರೀತಿ ಎಂದು ನಂಬುತ್ತಿರುವುದು ಕೇವಲ ತಾತ್ಕಾಲಿಕ ಆಕರ್ಷಣೆಯೂ ಆಗಿರಬಹುದು. ಈಗಾಗಲೇ ಪ್ರೇಮ ಸಂಬಂಧದಲ್ಲಿ ಇರುವವರಿಗೆ ನನ್ನ ಸಲಹೆಯೆಂದರೆ ಅನುಮಾನಕ್ಕೆ ಮದ್ದು ಇಲ್ಲ ಎಂಬುದನ್ನು ನೆನಪಿಡಿ. ರಾಹುವು ನಿಮ್ಮ ಸಂಗಾತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನಗತ್ಯವಾದ ಸಂಶಯವನ್ನು ಹುಟ್ಟುಹಾಕುತ್ತಾನೆ. ಅವರು ನಿಮ್ಮಿಂದ ಏನನ್ನೋ ಅಡಗಿಸುತ್ತಿದ್ದಾರೆ ಎಂಬ ಭಾವನೆ ಮೂಡಬಹುದು. ದಯವಿಟ್ಟು ಯಾವುದೇ ಸಾಕ್ಷ್ಯಗಳಿಲ್ಲದೆ ಆರೋಪಗಳನ್ನು ಮಾಡಬೇಡಿ. ಮೇ ತಿಂಗಳ ಅಂತ್ಯದ ವೇಳೆಗೆ ಎಲ್ಲವೂ ಸರಿಹೋಗುತ್ತದೆ. ನಿಜವಾದ ಪ್ರೀತಿಯು ಮದುವೆಯ ರೂಪ ಪಡೆಯಬಹುದು. ಈ ಸಮಯವು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸಂಶೋಧನೆ, ಡೇಟಾ ಸೈನ್ಸ್, ಕೋಡಿಂಗ್ ಅಥವಾ ಜ್ಯೋತಿಷ್ಯದಂತಹ ಸಂಕೀರ್ಣ ಕ್ಷೇತ್ರಗಳಲ್ಲಿ ಇರುವವರಿಗೆ ಒಂದು ವರವಾಗಿದೆ. ಶತಭಿಷ ನಕ್ಷತ್ರವು ಆಳವಾದ ಒಳನೋಟವನ್ನು ನೀಡುತ್ತದೆ. ನಿಮ್ಮ ಮನಸ್ಸು ಲೇಸರ್ ಕಿರಣದಂತೆ ಚುರುಕಾಗಿ ಕೆಲಸ ಮಾಡುತ್ತದೆ. ಇತರರಿಗೆ ಅರ್ಥವಾಗದ ಕಠಿಣ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಈ ಸಮಯವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಪೂರಕವಾಗಿದೆ, ಏಕೆಂದರೆ ರಾಹುವು ಸ್ಪರ್ಧೆಯ ಮನೆಯನ್ನು ಗಮನಿಸುತ್ತಿದ್ದಾನೆ ಮತ್ತು ನೀವು ಜಯಿಸಬೇಕೆಂದು ಬಯಸುತ್ತಿದ್ದಾನೆ. ಸಂಖ್ಯೆ 4. ಈಗ ನಮ್ಮ ಮನೆಯ ಮೂಲಾಧಾರವಾದ ತಾಯಂದಿರು ಮತ್ತು ಸಹೋದರಿಯರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಿದೆ. ಮಕರ ರಾಶಿಯ ಮಹಿಳೆಯರೇ, ಈ ರಾಹುವಿನ ಸಂಚಾರವು ನಿಮಗೆ ಬಹಳ ಆಸಕ್ತಿದಾಯಕವಾಗಿರಲಿದೆ. ರಾಹುವು ನಿಮ್ಮ 2ನೇ ಮನೆಯಲ್ಲಿದ್ದಾನೆ. ಇದು ಕುಟುಂಬ ಮತ್ತು ಸಂಪತ್ತು ಸಂಗ್ರಹಿಸುವ ಮನೆಯಾಗಿದೆ. ಮಾರ್ಚ್ 10 ಮತ್ತು ಮೇ 30ರ ನಡುವೆ ನಿಮ್ಮ ಧ್ವನಿ ಅಥವಾ ಮಾತು ಈಗ ಕುಟುಂಬದಲ್ಲಿ ಸರಿಯಾಗಿ ಕೇಳಿಬರುತ್ತಿದೆ ಎಂಬ ಅನುಭವ ನಿಮಗಾಗುತ್ತದೆ. ರಾಹು ನಿಮಗೆ ಹೊಸ ಅಧಿಕಾರಯುತ ಧ್ವನಿಯನ್ನು ನೀಡುತ್ತಾನೆ. ಇಲ್ಲಿಯವರೆಗೆ ನಿಮ್ಮ ಅನಿಸಿಕೆಗಳಿಗೆ ಬೆಲೆ ಇಲ್ಲ ಎಂದು ನೀವು ಭಾವಿಸಿದ್ದರೆ ಈಗ ಕಾಲ ಬದಲಾಗುತ್ತಿದೆ. ಸ್ನೇಹಿತರೆ, ನಿಮ್ಮ ನಿರ್ಧಾರಗಳ ಮೂಲಕವೇ ನೀವು ನಿಮ್ಮ ಮನೆಯ ದಿಕ್ಕನ್ನು ಬದಲಿಸುವ ಶಕ್ತಿ ಪಡೆಯುತ್ತೀರಿ. ಆದರೆ ಇಲ್ಲಿಯೂ ಎಚ್ಚರಿಕೆಯ ಅವಶ್ಯಕತೆಯಿದೆ. ಪದಗಳ ಆಯ್ಕೆ ಎಚ್ಚರಿಕೆಯಿಂದ ಇರಲಿ. ಉಳಿತಾಯ ಮಾಡುವವರಿಗೆ ಇದು ಶುಭಕಾಲವಾಗಿದೆ, ವಿಶೇಷವಾಗಿ ಮಾರ್ಚ್ 28ರ ಒಳಗಾಗಿ. ನಿಮ್ಮ ಪೋಷಕರು ಅಥವಾ ಅತ್ತೆ ಮಾವಂದಿರಿಂದ ನಿಮಗೆ ಅನಿರೀಕ್ಷಿತವಾಗಿ ಧನಸಹಾಯ ಅಥವಾ ಉಡುಗೊರೆಗಳು ಬರಬಹುದು. ಮಕರ ರಾಶಿಯ ಮಹಿಳೆಯರೇ, ನೀವು ಮನೆಯಿಂದಲೇ ಏನಾದರೂ ಕೆಲಸ ಆರಂಭಿಸಲು ಇದು ಪ್ರಶಸ್ತ ಸಮಯ. ಆರೋಗ್ಯದ ವಿಷಯದಲ್ಲಿ ಶತಭಿಷ ಎಂದರೆ 100 ವೈದ್ಯರಿದ್ದಂತೆ. ಹಳೆಯ ಕಾಯಿಲೆಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತದೆ. ಆದರೆ ಒಂದು ಎಚ್ಚರಿಕೆ, ಬಾಯಿಯ ಸಂಬಂಧಿತ ರೋಗಗಳು, ಉಸಿರಾಟದ ತೊಂದರೆ ಅಥವಾ ಕಣ್ಣುಗಳ ಬಗ್ಗೆ ನಿಗಾ ಇರಲಿ. ನಿಮ್ಮ ಕಣ್ಣುಗಳ ಬಗ್ಗೆಯೂ ನಿಗಾ ಇರಲಿ. ರಾಹು ಬಹಳಷ್ಟು ನೀಡುತ್ತಾನೆ, ಆದರೆ ಅಷ್ಟೇ ವೇಗವಾಗಿ ಕಸಿದುಕೊಳ್ಳಲೂಬಹುದು. ಸ್ನೇಹಿತರೆ, ಅಹಂಕಾರ ಬೇಡ. ಮನುಷ್ಯನಿಗೆ ತನಗೆಲ್ಲವೂ ತಿಳಿದಿದೆ ಎಂಬ ಭ್ರಮೆ ಉಂಟಾಗುತ್ತದೆ. ನೀವು ಇಡೀ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಎಂದು ಭಾವಿಸಲು ಶುರುಮಾಡುತ್ತೀರಿ. ಇತರರ ಸಲಹೆಗಳನ್ನು ಕೇಳುವುದನ್ನು ಬಿಟ್ಟುಬಿಡುತ್ತೀರಿ. ನೆನಪಿಡಿ, ರಾಹು ನೀಡುವ ಯಶಸ್ಸು ಒಂದು ಬಲೂನ್ ಇದ್ದಂತೆ ಮತ್ತು ನಿಮ್ಮ ಅಹಂಕಾರವು ಅದನ್ನು ಒಂದೇ ಕ್ಷಣದಲ್ಲಿ ಹೊಡೆಯಬಲ್ಲ ಸೂಜಿಯಂತಿದೆ. 2ನೆಯ ಅಪಾಯವೆಂದರೆ ಭವಿಷ್ಯದ ಬಗೆಗಿನ ಅನಗತ್ಯ ಭಯ. ನಾನು ಹಣ ಕಳೆದುಕೊಂಡರೆ ಏನು ಎಂಬ ಭಯ ಬೇಡ. ಶನಿಯು ನಿನ್ನ ಕೆಲಸವನ್ನು ನೀನು ಮಾಡು ಎಂದು ಹೇಳುತ್ತಿದ್ದಾನೆ. ಸಂಖ್ಯೆ 5. ಸ್ನೇಹಿತರೆ, ಈಗ ನಾವು ಈ ಚರ್ಚೆಯ ಅತಿಮುಖ್ಯ ಭಾಗದಲ್ಲಿದ್ದೇವೆ. ಈ ಶಕ್ತಿಯನ್ನು ಧನಸಂಪತ್ತನ್ನಾಗಿ ಹೇಗೆ ಬದಲಾಯಿಸುವುದು? ಪರಿಹಾರ ಸಂಖ್ಯೆ 1. ದೀಪ ಮತ್ತು ಧೂಪ. ಪ್ರತಿದಿನ ಸೂರ್ಯಾಸ್ತದ ನಂತರದ ಸಮಯದಲ್ಲಿ ನಿಮ್ಮ ಮನೆಯ ಪೂಜಾಕೋಣೆಯಲ್ಲಿ ಧೂಪದ್ರವ್ಯವನ್ನು ಹಚ್ಚಿ.
ಮತ್ತು ಅದರ ಪಕ್ಕದಲ್ಲೇ ಒಂದು ಮಣ್ಣಿನ ಹಣತೆಯನ್ನು ಬೆಳಗಿಸಿ. ಇದು ಕೇತುವಿನ ಪ್ರಕಾಶವಾಗಿದೆ. ಈ ಜ್ವಾಲೆಯನ್ನು ದಿಟ್ಟಿಸಿ ನೋಡಿ, ನಿಮ್ಮ ಗೊಂದಲಗಳು ದೂರವಾಗುತ್ತವೆ. ಪರಿಹಾರ ಸಂಖ್ಯೆ 2. ಆಹಾರ ಪದ್ಧತಿ. ಮದ್ಯಪಾನ, ಧೂಮಪಾನ ಅಥವಾ ತಾಮಸಿಕ ಆಹಾರಗಳ ಸೇವನೆಯನ್ನು ತ್ಯಜಿಸಿ. ಸಾತ್ವಿಕವಾಗಿರಿ. ಪರಿಹಾರ ಸಂಖ್ಯೆ 3. ಮಂತ್ರದ ಶಕ್ತಿ. ಹನುಮಾನ್ ಚಾಲಿಸಾವನ್ನು ಓದಿ ಮತ್ತು ಶಿವನ ಪವಿತ್ರ ಮಂತ್ರವಾದ ಓಂ ನಮಃ ಶಿವಾಯವನ್ನು ಪಠಿಸಿ. ಶಿವನೊಬ್ಬನೇ ರಾಹುವನ್ನು ನಿಯಂತ್ರಿಸಬಲ್ಲವನು. ಸ್ನೇಹಿತರೆ, ಮಾರ್ಚ್ 10 ರಿಂದ ಮೇ 30, 2026 ರವರೆಗೆ ಮಕರ ರಾಶಿಯವರ ಪಾಲಿಗೆ ಇದು ನಿಮ್ಮ ಬದುಕಿನ ಉಡಾವಣಾ ವೇದಿಕೆಯಾಗಿದೆ. ಬಿಲ್ಲಿನಿಂದ ಹೊರಟ ಬಾಣದಂತೆ ವೇಗವಾಗಿ ಮುನ್ನುಗ್ಗಿ. ಅಡೆತಡೆಗಳು ಬರುತ್ತವೆ, ಆದರೆ ಅವು ಪರಿಹಾರವಾಗುತ್ತವೆ. ಕಲಿಯುಗದ ಅಧಿಪತಿ ರಾಹು ಮತ್ತು ನಿಮ್ಮ ಕರ್ಮದ ಫಲ ನೀಡುವ ಶನಿದೇವ ಇಬ್ಬರೂ ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಮಾಹಿತಿಯು ನಿಮಗೆ ಹೊಸದೊಂದು ದಾರಿಯನ್ನು ತೋರಿಸುತ್ತದೆ ಎಂದು ನಾನು ಪ್ರಾಮಾಣಿಕವಾಗಿ ನಂಬಿದ್ದೇನೆ. ಈ ಸುದೀರ್ಘ ಚರ್ಚೆಯು ನಿಮ್ಮ ಮನಸ್ಸಿನ ಮಂಜನ್ನು ಸರಿಸಿದ್ದರೆ ಲೈಕ್ ಬಟನ್ ಒತ್ತಿರಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಅಥವಾ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ. ಮತ್ತು ಈ ಬಾರಿ ಜಯಶಾಲಿಯಾಗಲೇಬೇಕು ಎಂಬ ಸಂಕಲ್ಪ ಮಾಡಿ. ಮಕರ ರಾಶಿಯ ಮಿತ್ರರ ಜೊತೆ ಹಂಚಿಕೊಳ್ಳಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.